ಒಂದು ಸಮಾಜವನ್ನು ನಾಶ ಮಾಡಲು ಬಾಂಬ್ ಬೇಕಾಗಿಲ್ಲ, ಅಲ್ಲಿನ ಪ್ರಜೆಗಳ ನಾಲಿಗೆಗೆ ಬೀಗ ಹಾಕಿದರೆ ಸಾಕು. ಒಂದು ಪ್ರಬಲವಾದ ಮಾತು ಕೇಳಿದ್ದೀರಾ? ಜನರ ಮೌನವೇ ರಾಜಕೀಯದ ಶಸ್ತ್ರ, ಪ್ರಶ್ನೆ ಕೇಳದ ಸಮಾಜವೇ ಸುಲಭವಾಗಿ ನಿಯಂತ್ರಿತ. C'est ici, alors que tous ses fidèles le pressent d'évacuer la capitale, qu'il prend une décision qui va tout changer. ಅಂದರೆ ಜನರ ಮೌನವೇ ರಾಜಕೀಯದ ಅಂತಿಮ ಅಸ್ತ್ರ. ಇದು ಕೇವಲ ಮಾತಲ್ಲ, ಇತಿಹಾಸದ ಪ್ರತಿ ಪುಟದಲ್ಲೂ ರಕ್ತದಿಂದ ಕೆತ್ತಿದ ಶಾಸನ. ನೆನಪಿಸಿಕೊಳ್ಳಿ, ಜರ್ಮನಿಯಲ್ಲಿ ಹಿಟ್ಲರ್ ಎಂಬ ರಾಕ್ಷಸ ಹುಟ್ಟಿದ್ದು ಮೌನದ ಗರ್ಭದಲ್ಲಿಯೇ. ಅವನೇ ನಮ್ಮ ದೇವರು ಎಂಬ ಕುರುಡು ಭಕ್ತಿಯೇ ಅವನ ಸರ್ವಾಧಿಕಾರದ ಸಿಂಹಾಸನವಾಯಿತು. ಸಾವಿರದ 1975ರಲ್ಲಿ ನಮ್ಮದೇ ನೆಲದಲ್ಲಿ ಪ್ರಜಾಪ್ರಭುತ್ವದ ಕಂಠವನ್ನು ಹಿಸುಕಿದಾಗ ಪತ್ರಿಕೆಗಳ ಶಾಯಿ ಬತ್ತಿ ಹೋಯಿತು, ಜನರ ನಾಲಿಗೆಗೆ ಬೀಗ ಬಿತ್ತು. ಸರ್ಕಾರಕ್ಕೆ ಶಕ್ತಿ ಬಂದದ್ದು ಅದರ ಸಾಧನೆಗಳಿಂದಲ್ಲ, ನಮ್ಮ ಬೆನ್ನೆಲುಬನ್ನೇ ಮುರಿದ ಹೆದರಿಕೆಯ ಮೌನದಿಂದ. ಎ ಸೊಸೈಟಿ ದಟ್ ಡಸ್ ನಾಟ್ ಆಸ್ಕ್ ಕ್ವೆಶ್ಚನ್ ಈಸ್ ದಿ ಈಸಿಯೆಸ್ಟ್ ಟು ಕಂಟ್ರೋಲ್. Ein Sowjetzeichen soll vor sich hertragen und wir werden in unserem Zeichen wieder siegen. ಇವತ್ತು ಏನಾದರೂ ಬದಲಾಗಿದೆಯೇ? ನಮ್ಮ ಆಕ್ರೋಶ ರೀಲ್ಸ್ಗಳಲ್ಲಿ ಸ್ಫೋಟಗೊಳ್ಳುತ್ತದೆ, ಸ್ಟೇಟಸ್ಗಳಲ್ಲಿ ನ್ಯಾಯ ಸಿಗುತ್ತದೆ. ಆದರೆ ಬೀದಿಗಳಲ್ಲಿ ಅನಾಥವಾಗಿರುವ ಸತ್ಯಕ್ಕಾಗಿ ದನಿ ಎತ್ತುವವರು ಯಾರು? ಸಾಲದ ನೇಣಿಗೆ ಕೊರಳೊಡ್ಡಿದ ರೈತನ ಸಾವಿಗೆ ಹೊಣೆ ಯಾರು? ಜ್ಞಾನದ ದೇಗುಲವಾದ ಶಾಲೆಗೆ ಕುಡಿಯುವ ನೀರು, ಶುಚಿಯಾದ ಶೌಚಾಲಯದ ವ್ಯವಸ್ಥೆ ಯಾಕಿಲ್ಲ? ನಾವು ಬೆವರು ಸುರಿಸಿ ದುಡಿದು ಕಟ್ಟಿದ ತೆರಿಗೆಯ ಹಣ ಯಾರ ತಿಜೋರಿ ತುಂಬಿಸುತ್ತಿದೆ? ಈ ಪ್ರಶ್ನೆಗಳಿಗೆ ಸಮಾಧಿ ಕಟ್ಟಿರುವ ನಿಮ್ಮೆಲ್ಲರ ಮೌನವೇ ಆಳುವ ವರ್ಗದ ಕೈಯಲ್ಲಿರುವ ಬ್ರಹ್ಮಾಸ್ತ್ರ. ನಾವು ಸುಮ್ಮನಿದ್ದಕ್ಕೆ ನಾವು ತೆತ್ತುತ್ತಿರುವ ಬೆಲೆ ಏನು ಗೊತ್ತೇ? ಅದು ರೈತನ ಕೊರಳ ನೇಣು, ನಮ್ಮ ಮಕ್ಕಳ ಕಣ್ಣೀರು ಮತ್ತು ನಮ್ಮದೇ ತೆರಿಗೆ ಹಣದಲ್ಲಿ ನಮ್ಮ ದಾರಿಗೆ ತೋಡಿರುವ ಭ್ರಷ್ಟಾಚಾರದ ಸಮಾಧಿ ಗುಂಡಿಗಳು. ಅಚ್ಚೆ ದಿನ್ ಎಂಬ ಮಾಯಾಜಿಂಕೆಯ ಹಿಂದೆ ಓಡುತ್ತಿದ್ದೇವೆ, ಆದರೆ ಎಲ್ಲಿದೆ ಆ ಅಚ್ಚೆ ದಿನ್ ಎಂದು ಕೇಳುವ ಧೈರ್ಯವನ್ನೇ ಕಳೆದುಕೊಂಡಿದ್ದೇವೆ. ನಾವು ಪ್ರಜೆಗಳಾಗಿ ಉಳಿದಿಲ್ಲ, ಬದಲಿಗೆ ಆಳುವವರ ಚದುರಂಗದಾಟದ ಕೇವಲ ಪದಾತಿಗಳಾಗಿದ್ದೇವೆ. ಸರ್ಕಾರ, ಕಾರ್ಪೊರೇಟ್ಗಳು ಮತ್ತು ತಮ್ಮ ಆತ್ಮವನ್ನೇ ಮಾರಿಕೊಂಡ ಕೆಲವು ಮಾಧ್ಯಮಗಳು ಒಂದೇ ಮಂತ್ರವನ್ನು ಜಪಿಸುತ್ತಿವೆ: ಜನರ ಹೊಟ್ಟೆಯನ್ನು ಕಾಲಿಬಿಡಿ, ಅವರ ತಲೆಯನ್ನು ಭ್ರಮೆಗಳಿಂದ ತುಂಬಿಬಿಡಿ. ಧರ್ಮದ ಅಫೀಮನ್ನು ತಿನ್ನಿಸಿ, ದೇಶಭಕ್ತಿಯ ನಶೆಯನ್ನು ಏರಿಸಿ, ನಿಜವಾದ ಸಮಸ್ಯೆಗಳ ಸತ್ಯವನ್ನು ದಟ್ಟಣೆಯ ಹೊಗೆಯಲ್ಲಿ ಹೂತು ಹಾಕಲಾಗುತ್ತಿದೆ. ನಾವಾದರೋ ಆ ವಿಷದ ಹೊಗೆಯಲ್ಲೇ ಮೀಮ್ಸ್, ರೀಲ್ಸ್ ಎಂದು ನಗುತ್ತಾ ನಮ್ಮದೇ ಚಿತೆಗೆ ನಾವೇ ಬೆಂಕಿ ಇಟ್ಟುಕೊಳ್ಳುತ್ತಿದ್ದೇವೆ. ಇದು ಕೇವಲ ರಾಜಕೀಯದ ಚದುರಂಗದಾಟವಲ್ಲ, ಇದು ನಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರುವ ಮಹಾಯುದ್ಧ. ನಿಮ್ಮ ಒಂದೇ ಒಂದು ಯಾಕೆ ಎಂಬ ಪ್ರಶ್ನೆ ಸರ್ವಾಧಿಕಾರದ ಉಕ್ಕಿನ ಕೋಟೆಯನ್ನು ನಡುಗಿಸಬಲ್ಲದು. ಅದಕ್ಕಾಗಿಯೇ ಅವರಿಗೆ ನಿಮ್ಮ ಮೌನ ಬೇಕು. ನಿಮ್ಮ ಮೌನವೇ ಅವರ ಅಧಿಕಾರದ ಸಿಂಹಾಸನ. ನಿಮ್ಮ ಒಂದೇ ಒಂದು ಪ್ರಶ್ನೆ ಅವರ ಪತನದ ಶಾಸನ. ಎಲ್ಲ ರಾಜಕೀಯ ವ್ಯವಸ್ಥೆಗಳ ಅಡಿಪಾಯದಲ್ಲಿರುವುದು ಒಂದೇ ಮಹಾಯುದ್ಧ: ವ್ಯಕ್ತಿಯ ಸ್ವಾತಂತ್ರ್ಯದ ಕೂಗು ಮತ್ತು ಸಮೂಹದ ನಿಯಂತ್ರಣದ ಹಿಡಿತದ ನಡುವಿನ ಸಂಘರ್ಷ. ಈ ಯುದ್ಧದಲ್ಲಿ ಸರ್ಕಾರಗಳು ಮತ್ತು ಅಧಿಕಾರಶಾಹಿಗಳು ಬಳಸುವ ಅತ್ಯಂತ ವಿನಾಶಕಾರಿ ಬ್ರಹ್ಮಾಸ್ತ್ರವೆಂದರೆ ಅಣುಬಾಂಬ್ಗಳಲ್ಲ, ಅದು ನಮ್ಮೆಲ್ಲರ ಕಿವುಡಾಗಿಸುವ ಮೌನ. ಈ ಮೌನದ ಷಡ್ಯಂತ್ರ ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ಮೌನವನ್ನೇ ಬಂಡವಾಳ ಮಾಡಿಕೊಂಡು ನಮ್ಮನ್ನು ಹೇಗೆ ಆಳಲಾಗುತ್ತದೆ? ಮತ್ತು ಅತಿ ಮುಖ್ಯವಾಗಿ ಈ ಗುಲಾಮಿ ಮೌನದ ಸಂಕೋಲೆಯನ್ನು ಕಿತ್ತೆಸೆಯುವುದು ಹೇಗೆ? ಸತ್ಯ ಹೇಳುವುದು ನಮ್ಮ ಹಕ್ಕು ಅಂದರೆ ಅದನ್ನು ಮೌನ ಮಾಡೋದು ಅವರ ಕಲೆ. ನೀವು ಸರ್ಕಾರದ ಕಥೆಯ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ನಿಜವಾದ ಪ್ಲೇಬುಕ್ ಶುರುವಾಗುತ್ತೆ. ಇಲ್ಲಿ ಬಾಂಬ್ಗಳಿಲ್ಲ, ಆದರೆ ಶಬ್ದಗಳನ್ನು ಕೊಲ್ಲುವ ಅತ್ಯಾಧುನಿಕ ಶಸ್ತ್ರಗಳಿವೆ. ಹಾಗಾದರೆ ಪ್ರತಿಯೊಬ್ಬ ಸರ್ವಾಧಿಕಾರಿಯು ಫಾಲೋ ಮಾಡುವ ಆ ಪ್ಲೇಬುಕ್ ಆಫ್ ರಿಪ್ರೆಷನ್ನಲ್ಲಿ ಏನಿದೆ?
ಬನ್ನಿ ಈ ರಹಸ್ಯದ ಕೋಟೆಯನ್ನು ಭೇದಿಸೋಣ. ಲೆಟ್ಸ್ ಗೆಟ್ ಇನ್. Dass ich fleißig gewesen bin, dass ich gearbeitet habe, dass ich mich in diesen Jahren für dich eingesetzt habe. Have not taken any powers whatsoever. We are functioning absolutely within the Constitution. Гражданки, окружающие тылы наших врагов. ಈ ಸೈದ್ಧಾಂತಿಕ ಮಹಾಯುದ್ಧಕ್ಕೆ ಅಡಿಪಾಯ ಹಾಕಿದ್ದು ಇತಿಹಾಸದ ಇಬ್ಬರು ದೈತ್ಯರು. ಒಬ್ಬ ಜಾನ್ ಸ್ಟುವರ್ಟ್ ಮಿಲ್, ಸ್ವಾತಂತ್ರ್ಯದ ಮಹಾಪ್ರವಾದಿ. ಅವನಿಗೆ ಪ್ರಜಾಪ್ರಭುತ್ವದೊಳಗಿನ ಅಪಾಯಕಾರಿ ಸತ್ಯ ಗೊತ್ತಿತ್ತು. ಇಲ್ಲಿ ನಿಜವಾದ ಶತ್ರು ಸರ್ವಾಧಿಕಾರಿಯಲ್ಲ, ಬದಲಿಗೆ ಬಹುಮತದ ಗೂಂಡಾಗಿರಿ, ಅಂದರೆ ಟೈರನಿ ಆಫ್ ದಿ ಮೆಜಾರಿಟಿ. 100 ಕುರಿಗಳು ಸೇರಿ ಒಂದು ಸಿಂಹವನ್ನು ಕೊಲ್ಲುವುದು. ಇದಕ್ಕಾಗಿಯೇ ಆತ ನಮಗೆ ಹಾರ್ನ್ ಪ್ರಿನ್ಸಿಪಲ್ ಎಂಬ ಗುರಾಣಿಯನ್ನು ಕೊಟ್ಟ. ಅದರ ಒಂದೇ ಸೂತ್ರ: ನಮ್ಮೆಲ್ಲರ ಮಾತಿನಿಂದ ಮತ್ತೊಬ್ಬರ ಮೈಗೆ ಗಾಯವಾಗದಿದ್ದರೆ ನಮಗೆ ಏನು ಬೇಕಾದರೂ ಹೇಳುವ ಮಾಡುವ ಹಕ್ಕಿದೆ. ಒಂದು ಅಭಿಪ್ರಾಯ ಸಮಾಜದ ಬುಡವನ್ನೇ ಅಲ್ಲಾಡಿಸುವಂತಿದ್ದರೂ ಅದನ್ನು ವ್ಯಕ್ತಪಡಿಸಲು ಬಿಡಬೇಕು. ಯಾಕೆ? ಏಕೆಂದರೆ ಸತ್ಯವೆಂಬುದು ಮುಕ್ತ ಚರ್ಚೆಯ ಅಗ್ನಿಕುಂಡದಲ್ಲಿಯೇ ಹುಟ್ಟುವುದು. ಇಲ್ಲದಿದ್ದರೆ ಅದು ನಮ್ಮ ಶ್ರೇಷ್ಠ ವಿಚಾರಗಳೆಲ್ಲವೂ ಪ್ರಶ್ನಿಸುವವರಿಲ್ಲದೆ ಜೀವಂತ ಸಮಾಧಿಗಳಾಗಿ ಬಿಡುತ್ತವೆ. ಸ್ಟುವರ್ಟ್ ಮಿಲ್ ಕಟ್ಟಲು ಬಯಸಿದ್ದು ಪ್ರಶ್ನಿಸುವವರ ಸೈನ್ಯವನ್ನೇ. ಇನ್ನೊಬ್ಬ ಜೀನ್ ಜಾಕ್ವೆಸ್ ರೋಸೋ, ನಿಯಂತ್ರಣದ ಸರ್ವಾಧಿಕಾರಿ. ಅವನು ಸಾರ್ವತ್ರಿಕ ಇಚ್ಛೆ ಅಂದರೆ ಜನರಲ್ ವಿಲ್ ಎಂಬ ಸರ್ವಾಧಿಕಾರದ ವಿಷಬೀಜವನ್ನು ಬಿತ್ತಿದ್ದ. ಅಂದರೆ ಸಮಾಜದ ಒಟ್ಟಾರೆ ಒಳಿತಿಗಾಗಿ ವ್ಯಕ್ತಿ ತನ್ನ ಇಷ್ಟ ಕಷ್ಟಗಳನ್ನು ಬಲಿ ಕೊಡಬೇಕು. ಇದನ್ನು ಕೇಳಲು ಚೆನ್ನಾಗಿದ್ದರೂ ಇದರೊಳಗೆ ಕ್ರೂರ ಸರ್ವಾಧಿಕಾರದ ಆತ್ಮ ಅಡಗಿದೆ. ರೂಸೋನ ಒಂದು ವಾಕ್ಯ ಇತಿಹಾಸದ ಎಲ್ಲ ಸರ್ವಾಧಿಕಾರಿಗಳಿಗೂ ವೇದವಾಕ್ಯವಾಯಿತು. ಜನರನ್ನು ಸ್ವತಂತ್ರರಾಗಲು ಒತ್ತಾಯಿಸಬಹುದು, ಫೋರ್ಸ್ಡ್ ಟು ಬಿ ಫ್ರೀ. ಇದರರ್ಥ ಜನರಿಗಿಂತ ಸರ್ಕಾರಕ್ಕೆ ಅವರ ಒಳಿತು ಯಾವುದು ಎಂದು ಹೆಚ್ಚು ಗೊತ್ತು ಮತ್ತು ಆ ಒಳಿತನ್ನು ಜನರ ಮೇಲೆ ಬಲವಂತವಾಗಿ ಏರಬಹುದು. ಯಾರು ಇದನ್ನು ಪ್ರಶ್ನಿಸುತ್ತಾರೋ ಅವರು ದೇಶದ್ರೋಹಿಗಳು, ಸಮಾಜದ ಶತ್ರುಗಳು. ಪ್ರಶ್ನಿಸುವವರ ಕತ್ತು ಹಿಸುಕುವ ಸಿದ್ಧಾಂತ ಹುಟ್ಟಿದ್ದೆ ಇಲ್ಲಿಂದ. ಈ ಪುರಾತನ ಯುದ್ಧವನ್ನು ಇಂದಿನ ಡಿಜಿಟಲ್ ಯುಗಕ್ಕೆ ಎಳೆದು ತಂದವನೇ ನೋಮ್ ಚೋಮ್ಸ್ಕಿ. ಅವರು ಸ್ಪಷ್ಟವಾಗಿ ಹೇಳಿದರು, ಇದು ಆ ಸಾರ್ವತ್ರಿಕ ಇಚ್ಛೆಯನ್ನು ನಿರ್ಮಿಸುವುದೇ ಮಾರಿಕೊಂಡ ಮಾಧ್ಯಮ. ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಪ್ಟ್ ಎಂಬ ಕ್ರಾಂತಿಕಾರಿ ಕೃತಿಯಲ್ಲಿ ಮಾಧ್ಯಮದ ಮಾಲೀಕರು, ಸರ್ಕಾರ ಮತ್ತು ಕಾರ್ಪೊರೇಟರ್ಗಳು ಹೇಗೆ ಒಟ್ಟಾಗಿ ಸೇರಿ ನಮ್ಮ ಆಲೋಚನೆಗಳನ್ನೇ ತಯಾರಿಸುವ ಒಂದು ಅದೃಶ್ಯ ಫ್ಯಾಕ್ಟರಿಯನ್ನು ನಡೆಸುತ್ತಿದ್ದಾರೆ ಎಂದು ಜಗತ್ತಿನ ಮುಂದೆ ಬೆತ್ತಲೆಗೊಳಿಸಿದರು. ಇದರಲ್ಲಿ ಇಲ್ಯೂಷನ್ ಆಫ್ ಕನ್ಸೆನ್ಸಸ್, ಒಮ್ಮತದ ಭ್ರಮೆ. ಟಿವಿ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ದಿನದ 24 ಗಂಟೆಯೂ ಒಂದೇ ವಿಷಯದ ಬಗ್ಗೆ ಒಂದೇ ದೃಷ್ಟಿಕೋನದಲ್ಲಿ ಚರ್ಚೆಗಳು ನಡೆಯುತ್ತವೆ. ಸರ್ಕಾರದ ಸಾಧನೆಗಳ ಭಜನೆ, ವಿರೋಧಿಗಳ ನಿಂದನೆ. ಇದನ್ನು ನೋಡಿದ ಸಾಮಾನ್ಯ ಪ್ರಜೆಗೆ ಇಡೀ ದೇಶವೇ ಹೀಗೆ ಯೋಚಿಸುತ್ತಿದೆ, ನನ್ನೊಬ್ಬನ ಅಭಿಪ್ರಾಯ ಬೇರೆಯಾಗಿದ್ದರೆ ಅದು ತಪ್ಪು ಎನಿಸಲು ಶುರುವಾಗುತ್ತದೆ. ಅಜೆಂಡಾ ನಿಗದಿ. ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆಯಂತಹ ನಿಜವಾದ ಸಮಸ್ಯೆಗಳನ್ನು ಮರೆಮಾಚಿ ಯಾವುದೋ ಸಿನಿಮಾ, ಧರ್ಮದ ವಿವಾದ ಅಥವಾ ಗಡಿ ಖ್ಯಾತೆಗಳಂತಹ ಭಾವನಾತ್ಮಕ ವಿಷಯಗಳನ್ನು ಮುನ್ನೆಲೆಗೆ ತರಲಾಗುತ್ತದೆ. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆದು ನಿಮ್ಮನ್ನು ಪ್ರಶ್ನೆ ಕೇಳದಂತೆ ಮಾಡಲಾಗುತ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಫಿಯರ್. ಒಂದು ಕಾಲ್ಪನಿಕ ಶತ್ರುವನ್ನು ಸೃಷ್ಟಿಸಲಾಗುತ್ತದೆ. ಅದು ದೇಶದ್ರೋಹಿಗಳು, ಅರ್ಬನ್ ನಕ್ಸಲರು ಅಥವಾ ಬೇರೆ ಧರ್ಮದವರು ಆಗಿರಬಹುದು. ಆ ಶತ್ರುವಿನ ವಿರುದ್ಧ ಜನರನ್ನು ಒಗ್ಗೂಡಿಸಿ ದೇಶ ಉಳಿಸಲು ಕಠಿಣ ನಿರ್ಧಾರಗಳು ಅನಿವಾರ್ಯ, ಪ್ರಶ್ನೆ ಕೇಳಬೇಡಿ ಎಂದು ಮೌನಗೊಳಿಸಲಾಗುತ್ತದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರಕ್ಕೆ ನಮ್ಮ ಬಾಯಿ ಮುಚ್ಚಿಸಲು ಯಾವಾಗಲೂ ಪೊಲೀಸರೇ ಬೇಕಿಲ್ಲ. ಅದಕ್ಕಿಂತ ದೊಡ್ಡ ಶಕ್ತಿ ನಮ್ಮೊಳಗೆ ಇದೆ, ಸಾಮಾಜಿಕ ಬಹಿಷ್ಕಾರದ ಭಯ. ಸ್ಪೈರಲ್ ಆಫ್ ಸೈಲೆನ್ಸ್, ಮೌನದ ಸುರುಳಿ ಸಿದ್ಧಾಂತ ಇದನ್ನೇ ಹೇಳುವುದು. ನಮ್ಮ ಅಭಿಪ್ರಾಯ ಬಹುಮತಕ್ಕಿಂತ ಭಿನ್ನವಾಗಿದೆ ಎಂದು ನಮಗೆ ಅನಿಸಿದಾಗ ನಾವು ಗುಂಪಿನಿಂದ ಹೊರಗುಳಿಯುವ ಭಯದಲ್ಲಿ ಸುಮ್ಮನಾಗುತ್ತೇವೆ. ಉದಾಹರಣೆಗೆ, ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರೂ ಒಂದು ರಾಜಕೀಯ ಪಕ್ಷವನ್ನು ಹೊಗಳುತ್ತಿದ್ದರೆ ನೀವು ಅದರ ವಿರುದ್ಧ ಮಾತನಾಡಲು ಹಿಂಜರಿಯುತ್ತೀರಿ. ನೀವು ಸುಮ್ಮನಾದಂತೆ ಆ ಬಹುಮತದ ಅಭಿಪ್ರಾಯ ಇನ್ನಷ್ಟು ಶಕ್ತಿಶಾಲಿಯಾಗಿ ಕಾಣುತ್ತದೆ. ಇದು ಮತ್ತಷ್ಟು ಜನರನ್ನು ಮೌನವಾಗಿಸುತ್ತದೆ. ಇದೊಂದು ವಿಷವರ್ತುಲ. ಇಂದಿನ ಸೋಷಿಯಲ್ ಮೀಡಿಯಾ ಈ ಸುರುಳಿಯನ್ನು 1000 ಪಟ್ಟು ದೊಡ್ಡದಾಗಿಸಿದೆ. ಇದು ಡಿಜಿಟಲ್ ಪ್ಯಾನೊಪ್ಟಿಕಾನ್ ಆಗಿದೆ, ಅಂದರೆ ಎಲ್ಲರೂ ನೋಡುತ್ತಿರುವ ಒಂದು ಅಗೋಚರ ಜೈಲು. ಉದಾಹರಣೆಗೆ, ಸರ್ಕಾರದ ನೀತಿಯನ್ನು ಟೀಕಿಸಿ ಒಬ್ಬ ಪತ್ರಕರ್ತ ಅಥವಾ ಸಾಮಾನ್ಯ ನಾಗರಿಕ ಒಂದು ಟ್ವೀಟ್ ಹಾಕಿದರೆ ಕೆಲವೇ ನಿಮಿಷಗಳಲ್ಲಿ ಸಂಘಟಿತ ಟ್ರೋಲ್ ಪಡೆಗಳು ಅವರ ಮೇಲೆ ಮುಗಿಬೀಳುತ್ತವೆ. ನಿಂದನೆ, ಬೆದರಿಕೆ, ಅವರ ವೈಯಕ್ತಿಕ ಮಾಹಿತಿ ಬಹಲು, ಅವರ ಚಾರಿತ್ರ್ಯವದೆ ಎಲ್ಲವನ್ನೂ ಮಾಡಲಾಗುತ್ತದೆ.
ಪರಿಣಾಮ ಇದನ್ನು ನೋಡಿದ ಬೇರೆಯವರು ನನಗೇಕೆ ಬೇಕು ಈ ಉಸಾಬರಿ ಎಂದು ತಾವಾಗಿಯೇ ಬಾಯಿ ಮುಚ್ಚಿಕೊಳ್ಳುತ್ತಾರೆ. ಇದನ್ನು ಚಿಲ್ಲಿಂಗ್ ಎಫೆಕ್ಟ್, ನಡುಗಿಸುವ ಪರಿಣಾಮ ಎನ್ನುತ್ತಾರೆ. ಸರ್ಕಾರ ಸೆನ್ಸಾರ್ ಮಾಡುವ ಮೊದಲೇ ಜನರೇ ಸ್ವಯಂ ಸೆನ್ಸಾರ್ಶಿಪ್ ವಿಧಿಸಿಕೊಳ್ಳುತ್ತಾರೆ. ಅಂತಿಮವಾಗಿ ದಮನದ ಕೈಪಿಡಿ, ದಿ ಪ್ಲೇ ಬುಕ್ ಆಫ್ ರಿಪ್ರೆಷನ್ ಹೇಗೆ ಕೆಲಸ ಮಾಡುತ್ತಂದರೆ, ನೀವು ಈ ಎಲ್ಲ ಮಾನಸಿಕ ಅಡೆತಡೆಗಳನ್ನು ಮೀರಿ ಧ್ವನಿ ಎತ್ತಿದರೆ ಆಗ ಸರ್ಕಾರ ತನ್ನ ನಿಜವಾದ ಶಸ್ತ್ರಾಗಾರವನ್ನು ತೆರೆಯುತ್ತದೆ. ಮೊದಲ ಅಸ್ತ್ರ ಬೆದರಿಕೆ. ಪೊಲೀಸ್ ನೋಟಿಸ್ ಕೇವಲ ಕಾಗದದ ತುಂಡಲ್ಲ, ಅದೊಂದು ಎಚ್ಚರಿಕೆ. ನಾವು ನಿನ್ನನ್ನು ನೋಡುತ್ತಿದ್ದೇವೆ ಎಂಬ ಸಂದೇಶ. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಘಟಿತ ಟ್ರೋಲ್ ಸೈನ್ಯಗಳ ಮೂಲಕ ನಿಮ್ಮ ಚಾರಿತ್ರ್ಯವಧೆ ಮಾಡುವುದು. ಎರಡನೇ ಅಸ್ತ್ರ ಕಾನೂನಿನ ಯುದ್ಧ, ಲೀಗಲ್ ವಾರ್ಫೇರ್. ದೇಶದ್ರೋಹ, ದ್ವೇಷ ಭಾಷಣ, UAPAದಂತಹ ಅಸ್ಪಷ್ಟ ಕಾನೂನುಗಳ ಬಲೆಯನ್ನು ನೇಯುವುದು. ಈ ಕಾನೂನುಗಳ ವ್ಯಾಖ್ಯಾನ ಎಷ್ಟು ವಿಶಾಲವಾಗಿರುತ್ತದೆ ಎಂದರೆ ಸರ್ಕಾರವನ್ನು ಟೀಕಿಸುವ ಯಾರನ್ನಾದರೂ ಅದರಲ್ಲಿ ಸಿಲುಕಿಸಬಹುದು. ನಿಮ್ಮನ್ನು ವರ್ಷಗಟ್ಟಲೆ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಕೊಳೆಯುವಂತೆ ಮಾಡಲಾಗುತ್ತದೆ. ಇಲ್ಲಿ ಶಿಕ್ಷೆಯಲ್ಲ, ವಿಚಾರಣೆಯ ಪ್ರಕ್ರಿಯೆಯೇ ಶಿಕ್ಷೆಯಾಗುತ್ತದೆ. ಸ್ಟ್ಯಾನ್ ಸ್ವಾಮಿಯಂತಹ ವೃದ್ಧ ಹೋರಾಟಗಾರರ ಸಾವು ವಿಚಾರಣೆಯಲ್ಲೇ ನಡೆದಿದ್ದು ಇದೇ ಕಾನೂನಿನ ಅಡಿಯಲ್ಲಿ. ಭೀಮಾ ಕೊರೆಂಗಾವ್ ಪ್ರಕರಣದಲ್ಲಿ ದೇಶದ ಕವಿಗಳು, ವಕೀಲರು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಅವರ ಮೇಲಿನ ಆರೋಪಗಳು ಇನ್ನೂ ಸಾಬೀತಾಗಿಲ್ಲ. ಮೂರನೇ ಅಸ್ತ್ರ ಆರ್ಥಿಕವಾಗಿ ನಿಮ್ಮ ಕೆಲಸದ ಮೇಲೆ, ವ್ಯಾಪಾರದ ಮೇಲೆ ದಾಳಿ ಮಾಡಲಾಗುತ್ತದೆ. ಸರ್ಕಾರಿ ಏಜೆನ್ಸಿಗಳಾದ ED, IT ಮೂಲಕ ನಿಮ್ಮನ್ನು ಗುರಿ ಮಾಡಲಾಗುತ್ತದೆ. ನಿಮ್ಮ ಮೇಲೆ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ನೂರಾರು ಸುಳ್ಳು ಕೇಸುಗಳನ್ನು ದಾಖಲಿಸಲಾಗುತ್ತದೆ. ನೀವು ಕೋರ್ಟ್ಗೆ ಅಲೆಯುವುದರಲ್ಲೇ ನಿಮ್ಮ ಜೀವನ ಸವೆದು ಹೋಗುತ್ತದೆ. ಸರ್ಕಾರದ ವಿರುದ್ಧ ವರದಿ ಮಾಡಿದ ಮಾಧ್ಯಮ ಸಂಸ್ಥೆಗಳ ಮೇಲೆ, ಹೋರಾಟಗಾರರಿಗೆ ಹಣ ನೀಡಿದ NGOಗಳ ಮೇಲೆ ನಡೆದ ದಾಳಿಗಳನ್ನು ಗಮನಿಸಿ. ಹಾಸ್ಯದ ತುಣುಕಿಗಾಗಿ, ಒಂದು ಟ್ವೀಟ್ಗಾಗಿ ತಿಂಗಳುಗಟ್ಟಲೆ ಜೈಲಿಗೆ ಅಟ್ಟಲ್ಪಟ್ಟ ಉದಾಹರಣೆಗಳು ಸಹ ನಮ್ಮ ಕಣ್ಣ ಮುಂದೆಯೇ ಇವೆ. ಆದರೆ ಎಲ್ಲಕ್ಕಿಂತ ಅಪಾಯಕಾರಿ ಅಸ್ತ್ರ ಡಿಸ್ಗೈಸ್ಡ್ ರಿಪ್ರೆಷನ್, ಅತ್ಯಂತ ಬುದ್ಧಿವಂತ ತಂತ್ರ. ಒಬ್ಬ ಪರಿಸರ ಹೋರಾಟಗಾರ ಸರ್ಕಾರದ ನೀತಿಯನ್ನು ವಿರೋಧಿಸಿದರೆ ಅವರ ಮೇಲೆ ದೇಶದ್ರೋಹದ ಕೇಸ್ ಹಾಕುವುದು. ಒಬ್ಬ ಪತ್ರಕರ್ತ ಹಗರಣವನ್ನು ಬಯಲು ಮಾಡಿದರೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗುತ್ತದೆ. ರಾಜಕೀಯ ಪ್ರತಿರೋಧವನ್ನು ಒಂದು ಕ್ರಿಮಿನಲ್ ಅಪರಾಧದಂತೆ ಜಗತ್ತಿಗೆ ಬಿಂಬಿಸುವುದು ಇದರ ಉದ್ದೇಶ. ಇದು ದಮನವನ್ನು ಕಾನೂನಿನ ಮುಸುಕಿನಲ್ಲಿಟ್ಟು ಸಮರ್ಥಿಸಿಕೊಳ್ಳುವ ಹೇಡಿತನದ ಪರಮಾವಧಿ. ಇದು ಕೇವಲ ಇವತ್ತಿನ ಕಥೆಯಲ್ಲ, ಇತಿಹಾಸವು ರಕ್ತದಲ್ಲಿ ಬರೆದಿಟ್ಟಿರುವ ಎಚ್ಚರಿಕೆಯ ಗಂಟೆ. 1975ರಲ್ಲಿ ಭಾರತ ಪ್ರಜಾಪ್ರಭುತ್ವದ ಕಗ್ಗೊಲೆಯಾದ 21 ತಿಂಗಳುಗಳು ಜನರ ಮೂಲಭೂತ ಹಕ್ಕುಗಳನ್ನೇ ಕಸಿದುಕೊಳ್ಳಲಾಯಿತು. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. ನ್ಯಾಯಾಲಯದ ಬಾಗಿಲುಗಳನ್ನು ಸಹ ಮುಚ್ಚಲಾಯಿತು. ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ ವಿರೋಧದ ಪ್ರತಿಯೊಂದು ಧ್ವನಿಯನ್ನು ಜೈಲಿಗೆ ತಳ್ಳಲಾಯಿತು. ಪತ್ರಿಕೆಗಳಿಗೆ ಸೆನ್ಸಾರ್ಶಿಪ್ನ ಬೇಡಿ ತೊಡಿಸಲಾಯಿತು. ಆಗ LK ಅಡ್ವಾಣಿ ಅವರು ಪತ್ರಕರ್ತರಿಗೆ ಹೇಳಿದ ಮಾತು ಇಂದಿಗೂ ಪ್ರಸ್ತುತ. ನಿಮ್ಮನ್ನು ಬಾಗಲು ಮಾತ್ರ ಹೇಳಿತು, ಆದರೆ ನೀವು ತೆವಳಲು ಶುರು ಮಾಡಿದಿರಿ ಎಂದು. ಈ ಕರಾಳ ಅಧ್ಯಾಯ ನಮಗೆ ಕಲಿಸುವ ಪಾಠ ಒಂದೇ: ಸಂವಿಧಾನದ ಪುಸ್ತಕದಲ್ಲಿದ್ದ ಮಾತ್ರಕ್ಕೆ ಪ್ರಜಾಪ್ರಭುತ್ವ ಸುರಕ್ಷಿತವಲ್ಲ. ಪ್ರಜೆಗಳ ಎದೆಯಲ್ಲಿ ಧೈರ್ಯವಿದ್ದಾಗ ಮಾತ್ರ ಅದು ಜೀವಂತ. ಜಗತ್ತಿನ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗಲಾರದು. ಹಿಟ್ಲರ್ ಅಧಿಕಾರಕ್ಕೆ ಬಂದಿದ್ದು ಒಂದೇ ದಿನದಲ್ಲ, ಹಂತ ಹಂತವಾಗಿ ಸಮಾಜದ ಮೌನವನ್ನೇ ತನ್ನ ಶಕ್ತಿಯಾಗಿಸಿಕೊಂಡು. ಮೊದಲು ಒಂದು ಕಾಲ್ಪನಿಕ ಶತ್ರುವನ್ನು ಸೃಷ್ಟಿಸಲಾಯಿತು, ಯಹೂದಿಗಳು, ಕಮ್ಯುನಿಸ್ಟರು. ಅವರೇ ದೇಶದ ಎಲ್ಲ ಸಮಸ್ಯೆಗಳಿಗೂ ಕಾರಣ ಎಂದು ಪ್ರಚಾರ ಯಂತ್ರದ ಮೂಲಕ ಬಿತ್ತಲಾಯಿತು. ನಂತರ ಒಂದು ಭಯದ ಸಂಸ್ಕೃತಿಯನ್ನು ನಿರ್ಮಿಸಲಾಯಿತು. ನಿಮ್ಮ ನೆರೆಮನೆಯವರೇ ಸರ್ಕಾರದ ಗೂಢಚಾರರಿರಬಹುದು ಎಂಬ ಅನುಮಾನ. ಒಂದು ತಪ್ಪು ಮಾತು ನಿಮ್ಮನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕಳುಹಿಸಬಹುದು ಎಂಬ ಭಯ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಕ್ರೂರ ಸತ್ಯವೇನೆಂದರೆ, ನಾಜಿ ಪಕ್ಷದ ಸದಸ್ಯರಿಗಿಂತ ಅದನ್ನು ಮೌನವಾಗಿ ಒಪ್ಪಿಕೊಂಡ ಸಾಮಾನ್ಯ ಜರ್ಮನ್ನರ ಸಂಖ್ಯೆ ದೊಡ್ಡದಿತ್ತು. ನಾನೊಬ್ಬನೇನು ಮಾಡಲು ಸಾಧ್ಯ ಎಂಬ ನಿರ್ಲಿಪ್ತತೆ, ನನಗೇಕೆ ಬೇಕು ಎಂಬ ಸ್ವಾರ್ಥ, ಇದು ನಮಗೆ ಸಂಬಂಧಿಸಿದ್ದಲ್ಲ ಎಂಬ ಕುರುಡುತನ. ಈ ಮೌನವೇ ಲಕ್ಷಾಂತರ ಜನರ ಸಾವಿಗೆ ಕಾರಣವಾದ ಅಡಿಪಾಯ. ಹಾಗಾದರೆ ದಾರಿಯೇ ಇಲ್ಲವೇ? ಖಂಡಿತ ಇದೆ. ಈ ನಿಯಂತ್ರಣದ ಪಿರಮಿಡ್ ನಿಂತಿರುವುದೇ ನಮ್ಮ ಮೌನದ ಅಡಿಪಾಯದ ಮೇಲೆ. ಆ ಅಡಿಪಾಯವನ್ನು ಅಲ್ಲಾಡಿಸಿದರೆ ಸಾಕು, ಇಡೀ ವ್ಯವಸ್ಥೆ ನಡುಗುತ್ತದೆ. ಜ್ಞಾನವೇ ಕ್ರಾಂತಿ. ಈ ಪ್ರೊಪಗೆಂಡಾ ಮಾಡೆಲ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಮೊದಲು ಅರಿಯಿರಿ. ಸುದ್ದಿಗಳನ್ನು ಕುರುಡಾಗಿ ನಂಬಬೇಡಿ. ಸ್ವತಂತ್ರ ಮಾಧ್ಯಮಗಳನ್ನು ಹುಡುಕಿ, ಓದಿ, ಬೆಂಬಲಿಸಿ. ಮೌನದ ಸುರುಳಿಯನ್ನು ಭೇದಿಸಿ. ನಿಮ್ಮ ಸಮೀಪದ ವಲಯದಲ್ಲಿ ಧ್ವನಿ ಎತ್ತಲು ಆರಂಭಿಸಿ. ನಿಮ್ಮ ಕುಟುಂಬ, ಸ್ನೇಹಿತರ ಬಳಿ ಧೈರ್ಯವಾಗಿ ಮಾತನಾಡಿ. ಒಬ್ಬರು ಶುರು ಮಾಡಿದರೆ ಮೌನವಾಗಿದ್ದ ಇನ್ನೊಬ್ಬರು ದನಿಗೂಡಿಸುತ್ತಾರೆ. ಡಿಜಿಟಲ್ ಪ್ರತಿರೋಧ.
ಟ್ರೋಲ್ಗಳಿಗೆ ಹೆದರಬೇಡಿ. ಆನ್ಲೈನ್ ದಾಳಿಗೆ ಒಳಗಾದವರಿಗೆ ಬೆಂಬಲವಾಗಿ ನಿಲ್ಲಿ. ಒಗ್ಗಟ್ಟಿನಲ್ಲಿ ಆ ಭಯವನ್ನು ಎದುರಿಸಿ. ಐ ಸ್ಟ್ಯಾಂಡ್ ವಿತ್ ಎಂಬ ಹ್ಯಾಶ್ಟ್ಯಾಗ್ಗಳು ಕೇವಲ ಟ್ರೆಂಡ್ಗಳಲ್ಲ, ಅವು ಒಗ್ಗಟ್ಟಿನ ಸಂಕೇತ. ಪ್ರಶ್ನೆಯೇ ನಿಮ್ಮ ಖಡ್ಗ. ಎಂದಿಗೋ ಯಾಕೆ ಎಂದು ಕೇಳುವುದನ್ನು ನಿಲ್ಲಿಸಬೇಡಿ. ರಸ್ತೆ ಗುಂಡಿ ಬಿದ್ದಾಗ, ಬೆಲೆ ಏರಿದಾಗ, ಹಗರಣ ನಡೆದಾಗ ನಿಮ್ಮ ಪ್ರತಿನಿಧಿಯನ್ನು, ಸರ್ಕಾರವನ್ನು ಪ್ರಶ್ನಿಸಿ. ಹಾಗಾದರೆ ಈ ದೈತ್ಯ ಶಕ್ತಿಯನ್ನು ಎದುರಿಸುವುದು ಹೇಗೆ? ಉತ್ತರ ನಮ್ಮದೇ ಇತಿಹಾಸದಲ್ಲಿದೆ. ಮಹಾತ್ಮ ಗಾಂಧಿ ನಮಗೆ ಕೊಟ್ಟ ಅಸ್ತ್ರ ಸತ್ಯಾಗ್ರಹ. ಸತ್ಯಾಗ್ರಹವೆಂದರೆ ಕೇವಲ ಹಿಂಸೆಯಲ್ಲ, ಅದು ಸತ್ಯದ ಶಕ್ತಿ, ಅದು ನೈತಿಕ ಯುದ್ಧ. ದಬ್ಬಾಳಿಕಾರನ ಬಂದೂಕಿಗೆ ನಿಮ್ಮ ಎದೆಯೊಡ್ಡಿ ನಿಲ್ಲುವುದು, ಅವನ ಲಾಠಿ ಏಟನ್ನು ಸಹಿಸಿಕೊಂಡು ಅವನ ಕ್ರೌರ್ಯವನ್ನು ಜಗತ್ತಿನ ಮುಂದೆ ಬೆತ್ತಲುಗೊಳಿಸುವುದು. 1930ರ ಉಪ್ಪಿನ ಸತ್ಯಾಗ್ರಹವನ್ನು ನೋಡಿ. ಬ್ರಿಟಿಷರು ನಕ್ಕರು. ಒಂದು ಹಿಡಿ ಉಪ್ಪು ಸಾಮ್ರಾಜ್ಯವನ್ನು ಉರುಳಿಸುವುದೇ ಎಂದು. ಆದರೆ ಗಾಂಧೀಜಿಯವರ ಆ ಶಾಂತಿಯುತ ಮೌನವಾದ ನಡಿಗೆ ಬ್ರಿಟಿಷ್ ಸಾಮ್ರಾಜ್ಯದ ನೈತಿಕ ಅಡಿಪಾಯವನ್ನೇ ಅಲ್ಲಾಡಿಸಿಬಿಟ್ಟಿತು. ಅದು ಜಗತ್ತಿಗೆ ತೋರಿಸಿಕೊಟ್ಟಿತ್ತು, ಇಲ್ಲಿ ಆಳುತ್ತಿರುವುದು ನ್ಯಾಯವಲ್ಲ, ಕೇವಲ ಪಶುಬಲ ಎಂದು. ಮತ್ತು ಇಲ್ಲೊಂದು ಅದ್ಭುತ ತಿರುವು. ದಮನಕಾರರ ಮೌನದ ಅಸ್ತ್ರವನ್ನು ನಾವೇ ಅವರ ವಿರುದ್ಧ ಬಳಸಬಹುದು. ಇದು ಕಾರ್ಯತಂತ್ರದ ಮೌನ, ಅಂದರೆ ಸ್ಟ್ರಾಟಜಿಕ್ ಸೈಲೆನ್ಸ್. ಮಯನ್ಮಾರ್ನಲ್ಲಿ ಸೇನಾ ದಂಗೆಯಾದಾಗ ಜನರು ಬೀದಿಗಿಳಿದು ಹೋರಾಡಲಿಲ್ಲ. ಒಂದು ದಿನ ಇಡೀ ದೇಶವೇ ಮೌನ ಮುಷ್ಕರ ಮಾಡಿತು. ಅಂಗಡಿಗಳು, ಕಚೇರಿಗಳು, ವಾಹನಗಳು ಎಲ್ಲವೂ ಸ್ತಬ್ಧ. ಖಾಲಿ ಬೀದಿಗಳು ಮಿಲಿಟರಿ ಆಡಳಿತಕ್ಕೆ ನೀಡಿದ ಸಂದೇಶ ಸ್ಪಷ್ಟವಾಗಿತ್ತು: ನೀವು ಈ ನೆಲವನ್ನು ಆಳಬಹುದು, ಆದರೆ ಜನರ ಹೃದಯವನ್ನಲ್ಲ. ಒಂದೇ ಒಂದು ಕಲ್ಲು ತೂರದೆ, ಒಂದೇ ಒಂದು ಘೋಷಣೆ ಕೂಗದೆ ಅವರು ತಮ್ಮ ಅಸಹಕಾರದ ಅಗಾಧ ಶಕ್ತಿಯನ್ನು ಪ್ರದರ್ಶಿಸಿದರು. ನೆನಪಿಡಿ, ಇತಿಹಾಸದಲ್ಲಿ ದೊಡ್ಡ ಬದಲಾವಣೆಗಳು ಬಂದಿರುವುದು ಒಬ್ಬ ನಾಯಕನಿಂದಲ್ಲ, ಅದು ಬಂದಿದ್ದು ಒಬ್ಬ ಸಾಮಾನ್ಯ ಪ್ರಜೆ ಇನ್ನು ಸಾಕು ಎಂದು ತನ್ನ ಮೌನವನ್ನು ಮುರಿದಾಗ. ನಿಮ್ಮ ಒಂದು ಯಾಕೆ ಎಂಬ ಪ್ರಶ್ನೆಯೇ ಅವರ ಸರ್ವಾಧಿಕಾರದ ಸಾಮ್ರಾಜ್ಯವನ್ನು ಅಲುಗಾಡಿಸುವ ಮೊದಲ ಕಂಪನ. ತೀರ್ಮಾನ ಸ್ಪಷ್ಟವಾಗಿದೆ: ಮೌನ ಎಂದಿಗೂ ತಟಸ್ಥವಲ್ಲ. ದಬ್ಬಾಳಿಕೆಯ ಕಾಲದಲ್ಲಿ ಮೌನವಾಗಿರುವುದು ದಬ್ಬಾಳಿಕೆಗಾರನ ಪರ ವಹಿಸಿದಂತೆ. ಕಾನೂನಿನ ಪುಸ್ತಕಗಳು ನಮ್ಮನ್ನು ರಕ್ಷಿಸುತ್ತವೆ ನಿಜ, ನಾವು ಕೂಡ ಒಂದು ಧೈರ್ಯದ ಸಂಸ್ಕೃತಿಯನ್ನು ನಿರ್ಮಿಸಬೇಕು. ಆನ್ಲೈನ್ನಲ್ಲಿ ಒಬ್ಬರನ್ನು ಗುಂಪು ಹಲ್ಲೆ ಮಾಡುತ್ತಿರುವಾಗ ಅವರಿಗಾಗಿ ನಿಲ್ಲುವ ಧೈರ್ಯ, ನಮ್ಮದೇ ವಾಟ್ಸಪ್ ಗುಂಪಿನಲ್ಲಿ ಹರಿದು ಬರುವ ಸುಳ್ಳು ಸುದ್ದಿಗಳನ್ನು ಪ್ರಶ್ನಿಸುವ ಧೈರ್ಯ, ಭಿನ್ನಾಭಿಪ್ರಾಯವನ್ನು ದೇಶದ್ರೋಹವೆಂದು ಪರಿಗಣಿಸದೆ ಬದಲಿಗೆ ಪ್ರಜಾಪ್ರಭುತ್ವದ ಆಮ್ಲಜನಕವೆಂದು ಗೌರವಿಸುವ ಸಮಾಜವನ್ನು ಕಟ್ಟಬೇಕಿದೆ. ಪ್ರಶ್ನಿಸದ ಸಮಾಜವು ಸತ್ತ ಸಮಾಜ, ಪ್ರಶ್ನಿಸುವ ಸಮಾಜವೇ ಜೀವಂತ ಸಮಾಜ. ನೆನಪಿಡಿ, ಮೌನದಿಂದ ನಮಗೆ ಸಿಗುವುದು ಸ್ವಾತಂತ್ರ್ಯವಿಲ್ಲ, ಬದಲಿಗೆ ದಾಸ್ಯ. ಆಯ್ಕೆ ನಮ್ಮೆಲ್ಲರದ್ದು. ಈ ಚರ್ಚೆ ಇಲ್ಲಿಗೆ ನಿಲ್ಲಬಾರದು. ನಮ್ಮ ಸಮಾಜ ಹೆಚ್ಚು ಮೌನವಾಗುತ್ತಿದೆಯೇ? ದಮನದ ಈ ಹೊಸ ತಂತ್ರಗಳನ್ನು ನಾವು ಹೇಗೆ ಎದುರಿಸಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿರುವ ಸತ್ಯದ ಕಿಡಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.